ಇತ್ತೀಚೆಗೆ ಈ ಸಿನಿಮಾ ಸ್ಟೈಲ್ ನಲ್ಲಿ ದರೋಡೆ ಮಾಡುವಂತದ್ದು ಎಲ್ಲವೂ ಕೂಡ ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಹಗಲಲ್ಲೇ ಬಂದು ಸಿನಿಮಾ ಸ್ಟೈಲ್ ಅಲ್ಲೇ ಇದೀಗ ಕಳ್ತನ ಮಾಡ್ತಿದ್ದಾರೆ. ಇದೀಗ ಮತ್ತೊಂದು ಸಿನಿಮಾ ಸ್ಟೈಲ್ ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಬೈಕ್ ಸಮೇತ 31,38,000 ಹಣ ದರೋಡೆ ಮಾಡಿರುವಂತಹ ಗ್ಯಾಂಗ್ ಇದು. ಹಾಡ ಹಗಲೇ ಲಾಂಗ್ ನಿಂದ ಹಲ್ಲೆ ಮಾಡಿದ್ದಾರೆ. ಇನ್ನು ದರೋಡೆಯ ಬೆಚ್ಚಿ ಬೀಳಿಸೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯ ಸಕಲವಾರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಸಮೀಪದ ಸಕಲವಾರ ರಸ್ತೆ. ಕೈಲಾಸ್ ಎಂಬ ಯುವಕನ ಬೈಕ್ ಅನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಬೈಕ್ ಸಮೇತ 31,38,000 ಹಣವನ್ನ ದರೋಡೆ ಮಾಡಿರುವಂತ ಖತರ್ನಾಕ್ ಗ್ಯಾಂಗ್ ಇದು. ಅದು ಕೂಡ ಹಾಡ ಹಗಲೇ ಲಾಂಗ್ ನಿಂದ ಬಂದು ಹಲ್ಲೆ ಮಾಡಿದ್ದಾರಂತೆ. ಸಿನಿಮಾ ಸ್ಟೈಲ್ ನಲ್ಲಿ ಯುವಕನನ್ನ ಅಡ್ಡ ಹಾಕಿ ದರೋಡೆ ಮಾಡಿದ್ದಾರೆ. ಬೈಕು 31,38,000 ಹಣ ದರೋಡೆ ಮಾಡಿದ್ದಾರೆ. ಹಾಡ ಹಗಲೇ ಲಾಂಗ್ ನಿಂದ ಬಂದು ಹಲ್ಲೆ ನಡೆಸಿರುವಂತದ್ದು. ದರೋಡೆಯ ಬೆಚ್ಚಿ ಬೀಳಿಸೋ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬನ್ನೇರುಘಟ್ಟ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೈಲಾಸ್ ಎಂಬ ಯುವಕನ ಬೈಕ್ ಅನ್ನು ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ರಾಕೇಶ್ ಎಂಬುವರ ಬಳಿ ಕ್ಯಾಶ್ ಪಿಕಪ್ ಕೆಲಸ ಮಾಡಿಕೊಂಡಿದ್ದಂತಹ ಕೈಲಾಸ್ ಬೈಕ್ನಲ್ಲಿ ತೆರಳಿ ಉಡಾನ್ ಕಂಪನಿಯ ಬ್ರಾಂಚ್ಗಳಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದ. ನಿನ್ನೆಯೂ ಕೂಡ ಉಡಾನ್ ಬ್ರಾಂಚ್ಗಳಲ್ಲಿ ಹಣವನ್ನು ಕಲೆಕ್ಟ್ ಮಾಡಿದಂತೆ 3 ಕಡೆ ಒಟ್ಟು 31,38,625 ರೂಪಾಯಿ ಹಣವನ್ನು ಕಲೆಕ್ಟ್ ಮಾಡಿ ಹೋಗಿದ್ದಂಥ ಕೈಲಾಸ್ ಅನ್ನೋ ಯುವಕ ಹಣವನ್ನ ಕಲೆಕ್ಟ್ ಮಾಡಿ ಜುಪಿಟರ್ ಬೈಕ್ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ನಂತೆ. ಆ ಸಂದರ್ಭದಲ್ಲಿ ಇವರು ಅಡ್ಡ ಹಾಕೊಂಡ್ಬಿಟ್ಟಿದ್ದಾರೆ. ಬೈಕ್ನಲ್ಲಿ ಸಕಲವಾರ ಕಡೆಯಿಂದ ಬನ್ನೇರುಘಟ್ಟ ರಸ್ತೆ ಕಡೆಗೆ ಬರುವ ಸಂದರ್ಭದಲ್ಲಿ ನಡೆದಿರುವಂತಹ ದರೋಡೆ ಇದು. 2 ಬೈಕ್ನಲ್ಲಿ ಬಂದಿದ್ದಂತಹ 4 ಈ ಒಂದು ಕೃತ್ಯದನ್ನ ಎಸಗಿದ್ದಾರೆ. ಏಕಾಏಕಿ ಲಾಂಗ್ ಬೀಸಿ ಬೈಕ್ ಸಮೇತ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅದಾದ ನಂತರ ಬೈಕ್ನ 1 ಕಿಲೋಮೀಟರ್ ಅಂತರದಲ್ಲಿ ಬಿಟ್ಟು ಹೋಗಿರುವಂತಹ ಗ್ಯಾಂಗ್ ಬೈಕ್ನಲ್ಲಿದ್ದಂತಹ ಹಣ ತೆಗೆದುಕೊಂಡು ಖಾಲಿ ಬೈಕ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದ್ದೀವಿ ಇಲ್ಲಿ ಇತ್ತೀಚೆಗೆ ಈ ಸಿನಿಮಾ ಸ್ಟೈಲ್ ನಲ್ಲಿ ಕಳ್ತನ ಮಾಡೋದು, ದರೋಡೆ ಮಾಡೋದು ಯಾಕೋ ಟ್ರೆಂಡ್ ಆಗ್ಬಿಟ್ಟಿದೆ ಅಥವಾ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಕಾನೂನು ಅನ್ನೋದು ಯಾವುದು ಕೂಡ ಭಯ ಭಕ್ತಿ ಏನು ಇಲ್ಲ, ಎಲ್ಲವೂ ಕೂಡ ಹಾರು ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಏನಿದೆ ಈ ಒಂದು ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಈ ಹಣ ಎಲ್ಲ ರಿಕವರ್ ಆಗಿದೆಯಾ? ಸಿಕ್ಕಿದ್ದಾರೆ ಅವರೆಲ್ಲ? ರೋಶ್ನಿ, ಈ ಘಟನೆ ನಿನ್ನೆ ಸಂಜೆ ನಡೆದಿದೆ. ಬನ್ನೇರುಘಟ್ಟದ ಆನೇಕಲ್ನ ಬನ್ನೇರುಘಟ್ಟ ಬಳಿ ಇರುವಂತ ಸಕಲವಾರದ ಬಳಿ ನಡೆದಿರುವಂತದ್ದು. 4:20ಕ್ಕೆ ಆಡ ಹಗಲೇ ಈ ಒಂದು ದರೋಡೆ ನಡೆಯುತ್ತದೆ. ಈ ದರೋಡೆಯ ಒಂದು ಸೀನ್ ಅನ್ನ ನೀವು ಗಮನಿಸಿದ್ರೆ, ಒಂದು ಯುವಕ ಏನು ಬೈಕ್ ನಲ್ಲಿ ಹಣ ಅಂದ್ರೆ ಹೋಗ್ತಾ ಇರ್ತಾನೆ. ಆ ಯುವಕನನ್ನ ಮತ್ತೆ 2 ಬೈಕ್ಗಳಲ್ಲಿ ಅಡ್ಡಗಟ್ಟುವಂತದ್ದು. ಅಡ್ಡಗಟ್ಟಿ ಅವ್ರನ್ನ ಸಿನಿಮೀಯ ರೀತಿಯಲ್ಲಿ ಆತನ ಹತ್ರ ಇದ್ದಂತ 31 ಲಕ್ಷದ ಹಣವನ್ನ 31,38,000 ರೂಪಾಯಿ ಅಷ್ಟು ಹಣ ಇಟ್ಕೊಂಡಿರ್ತಾನೆ. ಆ ಹಣವನ್ನ ಕಿತ್ಕೊಂಡು ಪರಾರಿಯಾಗುವಂತಹ ದೃಶ್ಯಾವಳಿಗಳು ನೀವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದು ರಾಕೇಶ್ ಎನ್ನುವರ ಬಳಿ ಕ್ಯಾಶ್ ಪಿಕಪ್ ಕೆಲಸ ಮಾಡ್ಕೊಳ್ತಿದ್ದಂತ ಕೈಲಾಶು. ಈ ಕೈಲಾಶ್ ಹೋಗ್ತಿದ್ದಂತ ವೇಳೆಯಲ್ಲಿ ಈ ಬೈಕ್ ನ ಅಡ್ಡಗಟ್ಟಿ ಈ ದರೋಡೆ ಮಾಡಿರುವಂತ ಘಟನೆ. ನಿಜಕ್ಕೂ ಕೂಡ ನೀವು ಹೇಳ್ದ ಹಂಗೇನೆ ಈ ದರೋಡೆಗಳು ಇತ್ತೀಚೆಗೆ ನೀವು ನೋಡ್ಬೋದು. ATM ಗೆ ಹಣ ತುಂಬುವಂತಹ ವ್ಯಾನ್ ನ ದರೋಡೆ ಮಾಡಿರುವಂತದ್ದು, ಅಥವಾ ಹಾಡಾಗ್ಲೇನೆ ಚಿನ್ನಾಭರಣದ ಅಂಗಡಿಗಳನ್ನು ನುಗ್ಗಿ ದರೋಡೆ ಮಾಡುವಂತದ್ದು. ಈಗ ಈ ರೀತಿಯಲ್ಲಿ ಬೈಕ್ ಅಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿಯನ್ನು ದರೋಡೆ ಮಾಡಿದ್ರು. ಬಹಳ ಮುಖ್ಯವಾಗಿ ಈ ಹಣ ಉಡಾನ್ ಅನ್ನುವಂತ ಕಂಪನಿಗಳಲ್ಲಿ, ಬ್ರಾಂಚ್ ಗಳಲ್ಲಿ ಹಣನ ಕಲೆಕ್ಟ್ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ಈತ, ಈ ಕೈಲಾಶ್ ಅನ್ನೋಂಥವನು. ಈತ ಈ ಉಡಾನ್ ಕಂಪನಿ ಏನಿದೆ ಇದು ಸಕಲವಾರದ ಸುತ್ತಮುತ್ತ ತಮ್ಮ ಬ್ರಾಂಚ್ ಅಂದ್ರೆ ತಮ್ಮ ಕಂಪನಿಗಳನ್ನ ಇಟ್ಕೊಂಡಿದೆ. ಉಡಾನ್ ಬೇರೆ ಬೇರೆ ದಿನಸಿ ವಸ್ತುಗಳನ್ನ ಸಪ್ಲೈ ಮಾಡುವಂತ ಕಂಪನಿ ಇದು. ಈ ಕಂಪನಿಯಲ್ಲಿ ಹಣ ಕಲೆಕ್ಟ್ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದ ಕೈಲಾಶು ನಿನ್ನೆ 4 ಗಂಟೆಯಲ್ಲಿ ಹಣ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಜುಪಿಟರ್ ಬೈಕ್ ನಲ್ಲಿ ಡಿಕ್ಕಿಯಲ್ಲಿ ಹಣ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಬೈಕ್ ನಲ್ಲಿ ಸಕಲವಾರದ ಕಡೆಯಿಂದ ಬನ್ನೇರುಘಟ್ಟದ ಕಡೆಗೆ ಹೋಗುವಂತ ವೇಳೆಯಲ್ಲಿ ಈ ಒಂದು ಕೃತ್ಯ ನಡೀತದೆ. ಏಕಾಏಕಿ ಲಾಂಗ್ ಬೀಸಿ 4 ಲಾಂಗ್ ಬೀಸ್ತಾರೆ. ಬೈಕ್ ಸಮೇತ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗುವಂತದ್ದು. ಬಳಿಕ ಬೈಕ್ ಅನ್ನ 1 ಕಿಲೋಮೀಟರ್ ಅಂತರದಲ್ಲಿ
ಅಲ್ಲಿನ ಹಣವನ್ನ ತೆಗೆದುಕೊಂಡು ಆ ಬೈಕ್ ಅನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಬೈಕ್ ನಲ್ಲಿ ಇದ್ದಂತಹ ಹಣವನ್ನು ಸಂಪೂರ್ಣವಾಗಿ ಎತ್ಕೊಂಡು ಏನು ಎಸ್ಕೇಪ್ ಆಗಿರುವಂತದ್ದು. ಒಂದು ರೀತಿಯ ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಏನು ಆರೋಪಿಗಳಿಗೋಸ್ಕರ ನಾಕಾಬಂದಿಯನ್ನು ಹಾಕೊಂಡು ನಿನ್ನೆ ಸಂಜೆಯಿಂದಲೇ ಹುಡುಕಾಟ ನಡೆಸಿರುವಂತದ್ದು. ಇನ್ನೂ ಕೂಡ ಪೊಲೀಸರು ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿಲ್ಲ. ಆದ್ರೆ ಅವರ ಸುಳಿವು ಸಿಕ್ಕಿದೆ, ನಾವು ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಪೊಲೀಸ್ ಮೂಲಗಳು ತಿಳಿಸ್ತಾ ಇದ್ದಾವೆ. ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು, ನೀವೆಲ್ಲ ಮಾಹಿತಿಗಾಗಿ. ನೋಡಿ, ಸಿನಿಮಾ ಸ್ಟೈಲಲ್ಲಿ ಆಗಿರುವಂಥ ದರೋಡೆ ಇದು. ಟೋಟಲಿ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಕಾನೂನು, ಪೊಲೀಸು ಇದೆಲ್ಲವೂ ಕೂಡ ಏನು ಭಯ ಇಲ್ಲ. ಆರಾಮಾಗಿ ಲಾಂಗ್ ತಗೊಂಡು ಬರ್ತಾರೆ. ಯಾವುದೋ ಒಂದು ಜುಪಿಟರಲ್ಲಿ ಆ ಡಿಕ್ಕಿಯಲ್ಲಿ ದುಡ್ಡನ್ನು ತಗೊಂಡು ಹೋಗ್ತಾ ಇರುವಂಥ ಹುಡುಗನನ್ನು ಅಡ್ಡ ಹಾಕೊಳ್ತಾರೆ. ಅಡ್ಡ ಹಾಕಿ ಅವನ್ನ ಹೆದರಿಸಿ ಬೆದರಿಸಿ ಆ ಲಾಂಗ್ನಿಂದ ಲಾಂಗ್ ಬೀಸಿದ್ದಾರೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅವನ್ನ ಹೆದರಿಸಿ ಅದಾದ ನಂತರ ಆ ಬೈಕ್ನೇ ಕಿತ್ಕೊಂಡು ಹೋಗಿದಾರಂತೆ. ಬೈಕ್ ಸಮೇತ ಕಿತ್ಕೊಂಡು ಹೋಗಿ ಅದರಲ್ಲಿರುವಂಥ ದುಡ್ಡನ್ನು ಎತ್ಕೊಂಡು ಆ ಬೈಕ್ನ ಒಂದು ಸ್ವಲ್ಪ ದೂರದಲ್ಲಿ ಬಿಟ್ಟು ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ಈಗಾಗಲೇ ಈ ಪ್ರಕರಣ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಈ ಕುರಿತು ಹೆಚ್ಚಿನ ತನಿಖೆ ಪೊಲೀಸರು ನಡೆಸ್ತಾರೆ. ನೀವೇ ತಾನೇ ಇರೋದು ಬೆಳಗ್ಗೆ